ಬಿಬಿಎಂಪಿ ಬೆಂಗಳೂರು ಆಡಳಿತದ ಶಕ್ತಿ ಕೇಂದ್ರ. ಆದರೆ ಇದೇ ಬಿಬಿಎಂಪಿ ಇನ್ಮುಂದೆ ಮರೆ ಆಗಲಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಭಾಗ ಮಾಡಿರೋ ಸರ್ಕಾರ ಇವತ್ತು ಗಡಿಗುರುತು ಮಾಡಿ ಆದೇಶ ಹೊರಡಿಸಿದೆ. ಅಷ್ಟಕ್ಕೂ ನಿಮ್ಮ ಏರಿಯಾಗಳು ಯಾವ ಪಾಲಿಕೆ ವ್ಯಾಪ್ತಿಗೆ ಬರುತ್ತವೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತಿಹಾಸದ ಪುಟ ಸೇರಲಿದೆ ಬಿಬಿಎಂಪಿ. ಬಿಬಿಎಂಪಿಯನ್ನ 5 ಭಾಗ ಮಾಡಿ ಆದೇಶ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸರಿಸುಮಾರು 1.5 ದಶಕದಿಂದಲೂ ಬೆಂಗಳೂರಿಗೆ ಆಡಳಿತ ಕೊಟ್ಟಿದ್ದ ಪಾಲಿಕೆ. ಆದರೆ ಇದೇ ಬಿಬಿಎಂಪಿ ಇತಿಹಾಸದ ಪುಟ ಸೇರೋ ಕಾಲ ಸನ್ನಿಹಿತವಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಜೆಬಿಎ ರಚನೆ ಆಗಿದ್ದು ಇವತ್ತು ಪಾಲಿಕೆಯನ್ನ 5 ಭಾಗ ಮಾಡಿದೆ. ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರ ಈಗ ಪಾಲಿಕೆಯನ್ನ 5 ಭಾಗ ಮಾಡಿದೆ. 5 ಮಹಾನಗರ ಪಾಲಿಕೆಗಳ ಗಡಿಗುರುತು ಮಾಡಿ ಆದೇಶ ಹೊರಡಿಸಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚಿಕ್ಕಪೇಟೆ, ಜಯನಗರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಶಾಂತಿನಗರ ಕ್ಷೇತ್ರಗಳು ಇರಲಿವೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಬ್ಯಾಟರಾಯನಪುರ, ಆರ್ಆರ್ ನಗರದ ಒಂದಷ್ಟು ಭಾಗ, ದಾಸರಹಳ್ಳಿ, ಯಶವಂತಪುರದ ಒಂದಷ್ಟು ಭಾಗ, ಯಲಹಂಕ ಕ್ಷೇತ್ರಗಳು ಇರಲಿವೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಾಜಿನಗರದ ಒಂದಷ್ಟು ಭಾಗ, ಗಾಂಧಿನಗರ, ಹೆಬ್ಬಾಳ, ಪುಲಕೇಶಿ ನಗರ, ಮಲ್ಲೇಶ್ವರಂ, ಆರ್ಆರ್ ನಗರದ ಒಂದಷ್ಟು ಭಾಗ, ರಾಜಾಜಿನಗರ ಹಾಗೂ ಮಹಾಲಕ್ಷ್ಮಿ ಲೇಔಟ್ ಇರಲಿವೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಶವಂತಪುರದ ಒಂದಷ್ಟು ಭಾಗ, ಆರ್ಆರ್ ನಗರದ ಒಂದಷ್ಟು ಭಾಗ, ಗೋವಿಂದರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ ಹಾಗೂ ಪದ್ಮನಾಭನಗರ ಕ್ಷೇತ್ರಗಳು ಇರಲಿವೆ. ಉಳಿದಂತೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಾಜಿನಗರದ ಒಂದಷ್ಟು ಭಾಗ, ಸಿವಿ ರಾಮನ್ ನಗರ, ಸರ್ವಜ್ಞ ನಗರ, ಕೆಆರ್ಪುರಂ ಹಾಗೂ ಮಹದೇವಪುರ ಕ್ಷೇತ್ರಗಳು ಇರಲಿವೆ. ಪಾಲಿಕೆಯ ಕೇಂದ್ರ ಕಚೇರಿ ಜಿಬಿಎ ಕೇಂದ್ರ ಕಚೇರಿಯಾಗಿ ಮಾರ್ಪಾಡಾಗಲಿದೆ. ಆಗಸ್ಟ್ 10ರ ಒಳಗೆ ಬಿಬಿಎಂಪಿ ಬದಲು ಜಿಬಿಎ ಜಾರಿಗೊಳಿಸಲು ಪ್ಲಾನ್ ಮಾಡಿದೆ. ವಿಭಾಗಗಳ ಬಗ್ಗೆ ಆಕ್ಷೇಪಣೆಗಳಿದ್ರೆ ಸಲಹೆ ನೀಡಲು ಸಾರ್ವಜನಿಕರಿಗೆ ಸೂಚಿಸಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.